ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮನೇಲಿ ಏನೇ ಕಾರ್ಯಕ್ರಮ ಆದರೂ ಸುಬ್ಬುನೇ ಮುಂದೆ ನಿಂತು ನೆರವೇರಿಸ್ಕೊಡ್ತಾ ಇದ್ದ. ಈಗ ಸುಬ್ಬುನೇ ಮದುವೆಗಂಡು. ಅದು ಅಲ್ಲದೆ ಶ್ರಾವಣಿ ನಿನ್ನ ಸ್ನೇಹಿತೆ. ಎಲ್ಲರೂ ನಗ್ನಗ್ತಾ ಮದುವೆಲಿ ಓಡಾಡ್ಕೊಂಡಿರ್ಬೇಕು ಅಷ್ಟೇ ನನ್ನ ಆಸೆ. ಅದನ್ನೆಲ್ಲ ನೀವು ಹೇಳ್ಬೇಕಮ್ಮವ. ಶ್ರಾವಣಿ ಸುಬ್ಬು ಮದುವೆ ಅಂದರೆ ನಮ್ಮೆಲ್ರಿಗೂ ಖುಷಿನೇ. ದೊಡ್ಡ ಗುಣನಪ್ಪ ನೀನು. ನಾವು ನಿನ್ನ ಹತ್ರ ಏನು ಮಾತಾಡೋಕ್ಕೆ ಬಂದೋ ಅದನ್ನೇ ನೀವಿಬ್ಬರು ಮಾತಾಡ್ತಾ ನಿಂತಿದ್ದೀರಾ. ಖುಷಿ ಆಯ್ತು ಕಣಪ್ಪ. ಅಕ್ಕ, ಇನ್ವಿಟೇಷನ್ ಡಿಸೈನ್ ತೋರಿಸ್ತೀನಿ ಬಾ. ಏನು ಮಾಡಿದ್ರಿ ಮದನ್ ಸರ್? ವಿಷಯನ ಯಜಮಾನ್ರತವ ಹೇಳ್ಬೋದಾಗಿತ್ತು ತಾನೆ. ಮಾವ ಮಾತಾಡಿದ್ನ ನೀನೇ ಕೇಳಿಸ್ಕೊಂಡಿಲ್ಲ ಸಾವಿತ್ರಿ. ಶ್ರಾವಣಿ ಮದುವೆ ವಿಚಾರದಲ್ಲಿ ಮಾವ ತುಂಬಾ ಸೂಕ್ಷ್ಮವಾಗಿದ್ದಾರೆ. ಒಂಚೂರೇನಾದರೂ ಆ ಕಡೆ ಈ ಕಡೆ ಎಡ್ಬಟ್ಟಾದ್ರೂ ಮಾವಂಗೆ ತಡ್ಕೊಳಕ್ಕಾಗಲ್ಲ. ಹೋದ ಸಲ ಮದುವೆ ನಿಂತೋಗಿ ಏನೆಲ್ಲ ದೊಡ್ಡ ಅನಾಹುತ ಆಯಿತು ಅಂತ ನಾನು ನೋಡಿದ್ದೀನಿ. ನಾನೇನೋ ಆ ವಿಚಾರನ ಮರೆತುಬಿಟ್ಟೆ. ಆದರೆ ಮಾವ ಅದನ್ನು ಅಷ್ಟು ಈಸಿಯಾಗಿ ಮರೆಯಲ್ಲ. ಇಂಥ ಟೈಮಲ್ಲಿ ನಾವಿಬ್ಬರು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಏನಾದರೂ ಮಾವನ ಹತ್ರ ಹೇಳಿದ್ರೆ ಮಾವಂಗೆ ಯಾವ ರೀತಿ ಎಫೆಕ್ಟ್ ಆಗಲ್ಲ. ಅದು ಮಾವ ಅದನ್ನು ಸಹಿಸ್ಕೊಳ್ಳಲ್ಲ. ಜನಗಳು ಒಂದೊಂಥರ ಮಾತಾಡ್ತಾರೆ. ನಮ್ಮಿಬ್ಬರು ವಿಷಯ ಗೊತ್ತಾಗಿ ಮೀಡಿಯಾದವ್ರು ಏನಾದರೂ ಕೆಟ್ಟದಾಗ ಬರೆದ್ರೆ ಮಾವಂಗೆ ಅದು ನೋವಾಗಲ್ವಾ? ಅಯ್ಯಯ್ಯೋ, ನನಗಿದೆಲ್ಲ ಯಾವುದೂ ಅರ್ಥ ಆಗಕ್ಕಿಲ್ಲ. ಹೌದು ಸಾವಿತ್ರಿ, ಮಾವಂಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೇರವಾಗಿ ಅದಕ್ಕೆ ನೀನೇ ಕಾರಣ ಆಗ್ತೀನಿ. ಇಷ್ಟೆಲ್ಲ ಆದಮೇಲೂ ಮಾವನ ಹತ್ರ ನಮ್ಮಿಬ್ಬರು ಪ್ರೀತಿನ ಹೇಳಬೇಕು ಅಂದರೆ ಬಾ ಈಗಲೇ. ಬೇಡ ಮದನ್ ಸರ್, ನನ್ನಿಂದ ನಂದು ಯಾವ್ರಿಗೆ ಯಾವ ತೊಂದರೆನೂ ಆಗಬಾರ್ದು. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ. ಅದನ್ನೇ ನಾನು ಹೇಳ್ತಿರೋದು ಸಾವಿತ್ರಿ. ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ನಾನೇನಾದರೂ ಕೆಟ್ಟವನಾಗಿದ್ದಿದ್ರೆ ಮಾವ ನನ್ನನ್ನು ಹೊಗಳ್ತಾ ಇದ್ರ? ನೀನೇ ನೋಡಿದೆ ತಾನೆ, ಮಾವ ನನ್ನ ಹೊಗಳಿದ್ರು ಅಲ್ವಾ? ಸಾವಿತ್ರಿ, ನನಗೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ಯಾಕೆ ಅರ್ಥ ಆಗ್ತಿಲ್ಲ ನಿನಗೆ? ಈ ಮದುವೆ ಒಂದು ಆರಾಮಾಗಿ ನಡೀಲಿ. ಮದುವೆ ಎಲ್ಲ ಮುಗಿದ ಮೇಲೆ ಮಾವನ ಹತ್ರ ನಮ್ಮ ಪ್ರೀತಿ ವಿಚಾರನ ಹೇಳೋಣ, ಒಪ್ಸೋಣ. ಅದಕ್ಕೆ ಸರಿಯಾಗಿ ಟೈಮ್ ಬರಬೇಕು. ಈ ರೀತಿ ಆತರ ಪಡಬಾರ್ದು. ಅದು ತಪ್ಪು ಸಾವಿತ್ರಿ. ಸರಿ, ನೀವು ಹೇಳ್ದಂಗೆ ಆಗಲಿ. ನನಗಂತೂ ಏನೂ ಗೊತ್ತಾಗಕ್ಕಿಲ್ಲ. ನಾನು ಪೆದ್ದುನೆ. ಆದರೆ ಈ ವಿಚಾರದಲ್ಲಿ ನಾನು ನಿಮ್ಮನ್ನೇ ನಂಬ್ಕೊಂಡಿವ್ನಿ. ನನ್ನ ನಂಬಿಕೆನ ಉಳಿಸ್ತೀರಾ ಅಲ್ವೇ? ಖಂಡಿತವಾಗ್ಲೂ ನಾನು ಆ ರೀತಿ ಕೆಲಸ ಮಾಡಲ್ಲ ಸಾವಿತ್ರಿ. ಇಲ್ಲ, ಈ ಹುಡುಗಿ ಯಾವತ್ತಿದ್ರೂ ಡೇಂಜರ್. ಮೊದಲು ಇವಳಿಗೊಂದು ಗತಿ ಕಾಣಿಸ್ಬೇಕು. ಮಾಮ್, ನಾಚಿಕೆ ಆಗಲ್ವಾ ನಿನ್ಗೆ? ನಾಚಿಕೆ ಆಗಲ್ವಾ? ಏನ್ ಮಾಡ್ತಿದ್ಯಾ ಮಾಡಿ ನೀನು? ನೀನ್ ನಡ್ಕೊಳ್ತಿರೋದೇನಾದ್ರೂ ವೀರು ಗೊತ್ತಾದ್ರೆ ಅಷ್ಟೇ. ಮಾಮ್, ಆಗೆಲ್ಲ ಏನೂ ಆಗಲ್ಲ. ನಾನು ತಿಂದು ತೇಗ್ಬೇಕು ಅಂತ ಅನ್ಕೊಂಡಿರೋದು ಶ್ರಾವಣಿನ. ಇವಳು ಬರೀ ಉಪ್ಪಿನಕಾಯಿ ಅಷ್ಟೇ. ಮಾಡಿ, ಡೋಂಟ್ ಬಿ ಅ ಫೂಲ್. ಹೇಗಾದ್ರೂ ಮಾಡಿ ಸಿಂಹಾಸದಲ್ಲಿ ಕೂರ್ಬೇಕು ಅಂತ ಅನ್ಕೊಂಡ್ರೆ ನೀನು ಬೀದಿ ಬೀದಿ ನಾಯಿ ತರ ಆಡ್ತಿದ್ಯಲ್ಲ. ರಾಜ ಆಗ್ಬೇಕು ಅಂದ್ರೆ ಮೊದ್ಲು ರಾಜಂತರ ಬದುಕೋದನ್ನ ಕಲಿಬೇಕು. ನೀನ್ ಹೀಗೆಲ್ಲ ನಡ್ಕೊಂಡ್ರೆ ರಾಜ ಆಗಲ್ಲ. ಒಂದಲ್ಲ ಒಂದಿನ ಯಾವ್ದಾದ್ರು ತಪ್ಪಲ್ ಸಿಕ್ಕಾಕೊಂಡು ಬೀದಿ ಪಾಲಾಗೋಗ್ತೀಯ ಅಷ್ಟೇ. ಹಾಗೆಲ್ಲ ಏನಿಲ್ಲ, ನಾನು ಯಾವತ್ತಿದ್ರು ರಾಜನೇ. ಹೀಗೆ ಹೇಳೋಕ್ ಚಂದ, ಆದ್ರೆ ಹೇಳೋರೆಲ್ಲ ರಾಜ ಆಗಲ್ಲ. ಇದೇ ಲಾಸ್ಟ್. ಇನ್ನೊಂದು ಸಲ ನಿನ್ನನ್ನು ನಾನು ಸಾವಿತ್ರಿ ಜೊತೆ ನೋಡಿದ್ರೆ ನಿನ್ನನ್ನು ಅವಳನ್ನು ಇಬ್ಬರನ್ನು ಈ ಮನೆಯಿಂದ ಆಚೆ ಹಾಕ್ತೀನಿ ಅಷ್ಟೇ. ಕಮಾನ್ ಮಾಮ್, ನನಗೇನು ಇವಾಗ ಅವಳು ಬೇಕಾಗಿಲ್ಲ. ಒಂದ್ಸಲ ಹಾಕಿದ ಬಟ್ಟೆ ನಾನು ಮತ್ತೆ ಹಾಕಲ್ಲ. ಇವಾಗ ಮತ್ತೆ ನೋ ಮಾಮ್, ನೆವರ್. ಯು ಆರ್ ಅ ಫೂಲ್ ಮಾಡಿ, ಯು ಆರ್ ಫೂಲ್. ಅವಳು ಸಾಲಿಗ್ರಾಮದವಳು. ಸಾಲಿಗ್ರಾಮದವ್ರ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಸಾಲಿಗ್ರಾಮದವರು ಆ ದೊಡ್ಡ ಮನೆಯನ್ನ ದೇವಸ್ಥಾನ ತರ ನೋಡ್ತಿದ್ದಾರೆ. ಆ ಊರಿನಲ್ಲಿರೋರು ನ್ಯಾಯ, ನೀತಿ, ಧರ್ಮ ಅನ್ನೋದು ಚಿಕ್ಕ ಮಕ್ಕಳಿಗೆ ಹಾಲಲ್ಲಿ ಅರ್ದು ಕುಡಿಸ್ತಾರೆ ಅಂತ ಜನ ಅವರು. ಅವ್ರ ಹತ್ರ ಸಿಕ್ಕಾಕೊಂಡ್ರೆ ಏನಾಗುತ್ತೆ ಅನ್ನೋದು ನನಗೆ ಅನುಭವ ಇದೆ. ನೋಡು, ಇದನ್ನ ಇಲ್ಲಿಗೆ ಬಿಟ್ಬಿಡು. ಜಸ್ಟ್ ಎಂಡ್ ಇಟ್ ಮಾಡಿ ಪ್ಲೀಸ್.
ರಿಲ್ಯಾಕ್ಸ್ ಮಾಮ್, ಕೂಲ್ ಆಗು. ಹೇಳಿದ್ದೀನಿ ಇನ್ನೇ ಸಲ ಹೇಳ್ತೀಯ. ಸಾವಿತ್ರಿ ವಿಷಯನ ನಂಗೆ ಬಿಡು, ನಾನು ನೋಡ್ಕೊಂತೀನಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಇದೆ ಇದೇ ಇದೇ ನಾನು ಬೇಡ ಅಂತ ಹೇಳ್ತಾ ಇರೋದು. ನೀನೇನು ನೋಡ್ಕೋಬೇಕಾಗಿಲ್ಲ. ಈ ರೂಮ್ ಮದ್ವೆ ಡೇಟ್ ಫಿಕ್ಸ್ ಮಾಡಿದಾನೆ. ಹೇಗಾದ್ರೂ ಮಾಡಿ ಮದ್ವೆನ ನಿಲ್ಸಿ ನೀನು ಆ ಶ್ರಾವಣಿ ಕುತ್ತಿಗೆಗೆ ತಾಳಿ ಕಟ್ಟೋ ಹಾಗೆ ಮಾಡ್ಬೇಕು ಅಂತ ನಾನ್ ಅನ್ಕೊಂಡ್ರೆ, ನೀನ್ ನೋಡಿದ್ರೆ ಸಾವಿತ್ರಿ ಹಿಂದೆ ಸುತ್ತಾ ಇದೆಯಲ್ಲ. ನೋಡು, ಒಂದ್ ಹೇಳ್ತೀನಿ ಕೇಳು, ನೀನು ರಾಜ ಆಗ್ಬೇಕು. ನೀನಾದ್ರೆ ಹಾಳಾಗಕ್ ನೋಡ್ತಿದ್ಯಾ. ಆ ಸಾವಿತ್ರಿ ಜೊತೆ ಸೇರ್ಕೊಂಡ್ರೆ ನಿನ್ ಲೈಫೇ ಹಾಳಾಗೋಗುತ್ತೆ. ಬಿ ಕೇರ್ಫುಲ್. ಚಾಲು ಧನಲಕ್ಷ್ಮಿ, ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಅನಂತ ಶಯನ, ಪದ್ಮನಾಭ, ನನಗೇನು ಸೀರೆ ತಂದಿದ್ದೀರಾ ಅಥವಾ ಸ್ವೀಟ್ಸ್? ಇಲ್ಲ 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 ಇಲ್ಲ, ಸ್ವೀಟ್ ನ್ಯೂಸ್ ತಂದಿದ್ದೀನಿ. ಇಲ್ಲೋಡೆ ವಿಶಾಲು, ಯಜಮಾನ್ರು ಲಗ್ನ ಪತ್ರಿಕೆ ಕೊಟ್ಟು ಕಳಿಸಿದ್ದಾರೆ. ನಮ್ಮ ಹತ್ರದಲ್ಲಿರೋರ್ಗೆಲ್ಲರಿಗೂ ಬೇಗ ಹಂಚ್ಬಿಡೋಣ. ಲಗ್ನ ಪತ್ರಿಕೆನಾ? ಇಲ್ಲಿ ಕೊಡಿ, ನಾನು ನೋಡ್ಬೇಕು. ಲೇ ವಿಶಾಲು, ಕಾಡಲ್ಲಿ ನಿನ್ನ ಹೆಸರು ಇದೆ ಕಣೆ, ಯಾಕೆ ಈಗ ಸಪ್ಪಗಿದೆಯಾ? ಅದಲ್ಲ ರೀ, ಈ ಮದುವೆ ಸುಬ್ರಹ್ಮಣ್ಯನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾನೆ. ನಾವೆಲ್ಲ ಇಲ್ಲಿ ಸಂಭ್ರಮದಲ್ಲಿದ್ದೀವಿ. ಈಗ ಅವನಲ್ಲಿ ಏನು ಮಾತಾಡ್ತಾನೋ ಏನೋ ಅಂತ ಭಯ ಆಗ್ತಿದೆ. ಒಟ್ಟಾರೆ ಈ ಮದುವೆ ಚೆನ್ನಾಗಾಗ್ಬಿಟ್ರೆ ಸಾಕು. ಅಮ್ಮ, ಮದುವೆ ಚೆನ್ನಾಗಿ ಆಗೇ ಆಗುತ್ತೆ. ಶ್ರಾವಣಿ ಮೇಡಮ್ ಅವ್ರನ್ನ ನಾವು ಸೊಸೆ ಅಂತ ಒಪ್ಕೊಂಡ್ಮೇಲೆ ಬಿಟ್ಕೊಡೋದಕ್ಕಾಗತ್ತೇನಮ್ಮ? ಅಯ್ಯ, ಅದೇನು ಅಂತ ಮಾತಾಡ್ತೀರಿ ತಾಯಿ? ಅಲ್ಲ, ಆ ಹುಡುಗ ನಮ್ಮ ಕಾರ್ತಿಕೇಯ ಎಷ್ಟು ದಿನ ಅಂತ ಬೆಂಕಿನ ಹೊಟ್ಟೆಲ್ ಒತ್ಕೊಂಡು ತಣ್ಣಗಿರ್ತಾನೆ ಹೇಳಿ. ಅವನಿಗಿಷ್ಟ ಇಲ್ಲ ಅಂದ್ರೂ ಮದುವೆ ಮಾಡಕ್ ಹೊರಟಿದ್ದೀರಾ. ಇದು ಅನ್ಯಾಯ ಅಂತ ಅನ್ನಿಸ್ತಿಲ್ವಾ ನಿಮಗೆ? ಕಾಂತಮ್ಮನವ್ರೆ, ಇದು ಯಜಮಾನ್ರು ಕೊಟ್ಟಿರೋ ಕಟ್ಟಪ್ಪಣೆ. ನಾನು ಸಾಲಿಗ್ರಾಮದ ಅನ್ನ ತಿಂದು ಬಂದವನು. ದೊಡ್ಡ ಮನೆಯವರು ಏನೇ ಹೇಳಲಿ ಅದು ತಪ್ಪು ಸರಿ ಅಂತ ಯೋಚನೆ ಮಾಡದೆ ಅವ್ರು ಹೇಳಿದ್ನ ಪಾಲಿಸ್ತೀನಿ ಅಷ್ಟೇ. ಇದರಲ್ಲೇನ್ರಿ ತಪ್ಪು ಸರಿ ನೋಡೋದಿದೆ? ಯಾವತ್ತಿದ್ರು ಶ್ರಾವಣಿ ಮನೆ ಈ ಮನೆ ಸೊಸೆ. ದೇವ್ರ ಮಧ್ಯೆ ತಗೊಂಡೋಗಿ ಲಗ್ನ ಪತ್ರಿಕೆನ ಪೂಜೆ ಮಾಡೋಣ, ಯಾವ ಅಪಶಕನೂ ಆಗಬಾರ್ದು ಅಂತ. ಯಜಮಾನ್ರೆ ಒಪ್ಕೊಂಡ್ಮೇಲೆ ಇನ್ನು ಯಾವ ಅಪಶಕನ ಬರುತ್ತೆ? ಅಯ್ಯಯ್ಯ, ಬಂತು ಬಂತು. ಶ್ರೀವಲ್ಲಿ ಅನ್ನೋ ಹೆಸರಲ್ಲಿ ಅಪಶಕುನ ಬಂದೇ ಬಿಡ್ತು.